ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಮಾವಿನಕಾಯ್ದು ಪಲ್ಯ ಮಾಡ್ತೀನಿ ನೋಡಿ. ಗೊಜ್ಜು ಪಲ್ಯ ಎರಡೂ ಅಂತಾರೆ ನೋಡಿ. ಎಲ್ಲ ಸಾಮಾನು ಜೋಡಿಸ್ಕೊಂಡಿದ್ದೀನಿ. ಏನೇನು ಅಂದರೆ ಇದು ಚಿಕ್ಕದೊಂದು ದೊಡ್ಡದೊಂದು 2 ಮಾವಿನಕಾಯಿ ಸಿಪ್ಪಿ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ, ಹಸಿಮೆಣಸಿಕಾಯಿ, ಬೆಲ್ಲ, ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಗರಂ ಮಸಾಲ, ಉಪ್ಪು, ಬೆಲ್ಲ ಇಷ್ಟು ಇವು. ಆಮೇಲೆ ಒಣಕೊಬ್ಬರಿ, ಗರಂ ಮಸಾಲೆ ಜೊತೆ ನಮ್ದೊಂದು ಸ್ವಲ್ಪ ಮಸಾಲ ಹಾಕ್ತೀನಿ ಎಲ್ಲದು ನೋಡಿ. ಎಣ್ಣೆ ಇಷ್ಟು ಹಾಕಿದ್ದೀನಿ. ಒಂದು ಟೀ ಸ್ಪೂನಲ್ಲಿ 3 ಸ್ಪೂನ್ ಇದೆ. ಈರುಳ್ಳಿ ಮೆಣಸಿನ್ಕಾಯಿ ಬೇಯಕ್ಕೆ ಸಾಕಿಷ್ಟು. ಕಾದಿದ್ರೆ ನೋಡ್ತೀನಿ. ಇನ್ನು ಕಾದಿಲ್ಲ. ಎಣ್ಣೆ ಕಾಯಬೇಕು. ನೋಡಿ, ಎಣ್ಣೆ ಕಾದಿದೆ. ಸಾಸಿವೆ ಹಾಕಿದೆ, ಜೀರಿಗೆ, ಕರಿಬೇವು, ಮೆಣಸಿನ್ಕಾಯಿ, ಯಾವಾಗಲೂ ಮೆಣಸಿನ್ಕಾಯಿ ಸ್ವಲ್ಪ ಹಾಕಿ ಮಾಡಿಸಿದ್ಮೇಲೆ ಈರುಳ್ಳಿ ಹಾಕ್ಬೇಕು. ಅವಾಗ ತುಂಬ ಟೇಸ್ಟ್ ಇರುತ್ತೆ ನೋಡಿರಿ. 1 ನಿಮಿಷ ಮಾಡಿಬಿಟ್ಟು ಆಮೇಲೆ ಈರುಳ್ಳಿ ಹಾಕಬೇಕು. ಅವಾಗ ಈರುಳ್ಳಿ ಜೊತೆ ಮೆಣಸಿನ್ಕಾಯಿನೂ ಚೆನ್ನಾಗಿ ಬೇಯುತ್ತೆ. ಮಾವಿನಕಾಯಿ ಈರುಳ್ಳಿ ಬೆಂದ್ಮೇಲೆ ಮಾವಿನಕಾಯಿ ಹಾಕಬೇಕು. ಇದು ಸ್ವಲ್ಪ ಬೇಯಬೇಕು. ಒಗ್ಗರಣೆ ಮಾಡಿದ್ಮೇಲೆ ಹಾಕಬೇಕು. ಈ ಮಾವಿನಕಾಯಿ ಸೀಸನ್ ಅಲ್ವಾ, ಹಿಂಗೆ ಗೊಜ್ಜು ಪಲ್ಯ ಸಾಂಬಾರು ಹಿಂಗೆ ಎಲ್ಲ ಮಾಡಬೇಕು. ಚೆನ್ನಾಗಿರುತ್ತೆ ಸೀಸನ್ನಲ್ಲಿ. ನೋಡಿ, ಒಗ್ಗರಣೆ ಮಾಡಿದ್ದೆ. ಇವಾಗ ಉಪ್ಪು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಮಾವಿನಕಾಯಿ ಹುಳಿ ಹಿಡಿಯುತ್ತೆ. ಅದಕ್ಕೆ ಒಂದು 1/4 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಒಂದು ಚಿಟಿಕೆ ಅರಿಶಿನ ಹಾಕಿದ್ದೀನಿ. ಅರಿಶಿನ ಆಮೇಲೆ ಇದು ಸ್ವಲ್ಪ ಒಗ್ಗರಣೆ ಜಾಸ್ತಿ ಮಾಡ್ತೀರಿ. ಕಸಲ್ ಬಂದು ಹಾಕಕ್ಕೆ ಹೋದೆ, ಸ್ವಲ್ಪ ಸಣ್ಣಕ್ಕೆ ಮಾಡಿದೆ. ಅದ್ರ ಸ್ವಲ್ಪ ಕೆಂಪಾಯ್ತು. ಪರವಾಗಿಲ್ಲ, ನಡೆಯುತ್ತೆ. ಕೆಂಪಾದರೆ ಹಸಿ ಇದ್ರೆ ಟೇಸ್ಟ್ ಬರಲ್ಲ. ಚೂರು ಕೆಂಪಾದ್ರೆ ನಡೆಯುತ್ತೆ. ಈ ಮಾವಿನಕಾಯಿ ಹಾಕ್ತೀನಿ, ಬೆಲ್ಲ ಹಾಕ್ತೀನಿ, ಕೊತ್ತಂಬರಿ ಸೊಪ್ಪು ಆಮೇಲೆ ಹಾಕ್ತೀನಿ. ಬೆಲ್ಲ ಹಾಕಿದ್ದೀನಿ. ನೀರು ಹಾಕ್ತೀನಿ ಕುದಿಲಿಕ್ಕೆ. ಇದು ಬೆಂದ ಮೇಲೆ ಆಮೇಲೆ ಸ್ವಲ್ಪ ಮಸಾಲೆ ಐಟಮು ಅದು ಹಾಕೋದು. ಗೊಜ್ಜೆಲ್ಲ ಸ್ವಲ್ಪ ಬೇಯಬೇಕಲ್ಲ. ಒಂದು ಕಪ್ ನೀರು ಹಾಕಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಮಾಡ್ಕೊಳ್ಳಿ ನೀವು ಒಂದ್ಸಲ. ನೋಡಿ, ಇದು ಮಾವಿನಕಾಯಿ ಹೋಳು ಬೆಂದಿದೆ. ಇವಾಗ ಈ ಮುಟ್ಟೆ ನೋಡಿ, ಆಲೂಗಡ್ಡೆ ಪಲ್ಯ ಮಾಡಿದಂಗೆ ಬೆಂದಿದೆ. ಇವಾಗ ಇದಕ್ಕೆ ಎಲ್ಲ ಹಾಕಬೇಕು. ಸ್ವಲ್ಪ ಉಪ್ಪು ಖಾರ ಕಡಿಮೆ ಅನಿಸ್ತು. ಟೇಸ್ಟ್ ನೋಡಿ ನೀವು ಟೇಸ್ಟ್ ಹಾಕಿ. ಅದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ತೀನಿ. 1 ಸ್ಪೂನ್ ಖಾರ ಪುಡಿ ಹಾಕ್ತೀನಿ. ಇದು ಹುಳಿ ಎಲ್ಲ ಜಾಸ್ತಿ ಹಿಡಿಯುತ್ತೆ. ಇನ್ನೊಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿದ್ದೆ ಕಡಿಮೆ ಆಗಿದೆ ಉಪ್ಪು ಖಾರ, ಅದಕ್ಕೆ ಮೇಲೆ ಮತ್ತೆ ಹಾಕ್ತಾ ಇದ್ದೀನಿ. ಆಮೇಲೆ ಇದು ಸ್ವಲ್ಪ ಒಣಕೊಬ್ಬರಿ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಒಣಕೊಬ್ಬರಿ ಟೇಸ್ಟಿಗೆ ಅಂತ ಹಾಕ್ತಾ ಇದ್ದೀನಿ. ಒಣಕೊಬ್ಬರಿ ಸ್ವಲ್ಪ 1 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಇದು ಗರಂ ಮಸಾಲ, ಒಂದು ಸ್ಪೂನು ಗರಂ ಮಸಾಲ ಹಾಕ್ತೀನಿ. ಈಗ 1 ಸ್ಪೂನು ಗರಂ ಮಸಾಲ ಹಾಕಿದ್ದೀನಿ. ಆಮೇಲೆ ಟೇಸ್ಟಿಗಿಂತ ಇದು ಮನೆ ಮಸಾಲ ಸ್ವಲ್ಪ ಹಾಕ್ತೀನಿ. ಒಂದು ಅರ್ಧ ಸ್ಪೂನ್ ಅಷ್ಟೇ ಟೇಸ್ಟಿಗಿಂತ. ನೆಕ್ಸ್ಟ್ ಕಡಲೆ ಪುಡಿ ಹಾಕ್ತೀನಿ. ನೆಕ್ಸ್ಟು ಕಡಲೆ ಪುಡಿ 2 ಸ್ಪೂನ್ ಹಾಕ್ತೀನಿ ನೋಡಿ. ಇದೆಲ್ಲ ಚೆನ್ನಾಗಿ ಒಂದು 5 ನಿಮಿಷ ಕುದ್ದುಬಿಟ್ರೆ ಗೊಜ್ಜು ರೆಡಿ. ಪಲ್ಯ
ಪಲ್ಯ ಗೊಜ್ಜು ಏನು ಬೇಕಾದ್ರೂ ಅಂದ್ಕೋಬೋದು. ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಆಯಿತು ನೋಡಿ. ಸ್ವಲ್ಪ ಕುದೀಲಿ, ಕುದ್ಮೇಲೆ ಆಮೇಲೆ ಆಫ್ ಮಾಡ್ತೀನಿ. ನೋಡಿ ಈ ಥರ ಆಗಿದೆ ಗೊಜ್ಜು. ಅನ್ನಕ್ಕೂ ಬರುತ್ತೆ, ಚಪಾತಿ ಎಲ್ಲದಕ್ಕೂ ಬರುತ್ತೆ. ಇದು ದೋಸೆ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ. ಈ ಥರ ಆಗಿದೆ. ಸ್ಟವ್ ಆಫ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ನೀವು ಮಾವಿನಕಾಯಿ ಗೊಜ್ಜು ಮಾಡಿಕೊಂಡು ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮಾವಿನ ಹಣ್ಣಿನ ಸೀಸನ್ ಹೋಗೋದ್ರೊಳಗೆ ಮಾಡ್ಕೊಂಬಿಡಿ ಮಾವಿನಕಾಯಿದು ಎಲ್ಲ. ಇದೇ ಥರ ಹಣ್ಣಿಂದು ರಸಮ್ ಮಾಡ್ತಾರೆ, ನಾನು ಕಾಯ್ದು ಮಾಡೀನಿ. ನೆಕ್ಸ್ಟು ಹಣ್ಣಿಂದೇನೋ ಇನ್ನೊಂದು ಸ್ಪೆಷಲ್ ಸಾರು ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು.